ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೇಹ, ಮನಸ್ಸು ಮತ್ತು ಇಂದ್ರಿಯಗಳ ವಿಕಾರಗಳಿಂದ ಬಳಲುತ್ತಿರುವ ಮಾನವನು ಕೂಡಲ ಸಂಗಮ ದೇವನಲ್ಲಿ ಮಾಡುವ ಆಳವಾದ ಪ್ರಾರ್ಥನೆಯನ್ನು ಬಸವಣ್ಣನವರು ಈ ವಚನದಲ್ಲಿ ವ್ಯಕ್ತಪಡಿಸುತ್ತಾರೆ. ಕಾಯ ವಿಕಾರ ಕಾಡಿಹುದಯ್ಯ, ಮನೋವಿಕಾರ ಕೂಡಿಹುದಯ್ಯ, ಇಂದ್ರಿಯ ವಿಕಾರ ಸುಳಿವುದಯ್ಯ, ಸುಳುವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸದಿರಯ್ಯ, ಅನ್ಯ ಚಿತ್ತದಲ್ಲಿರಿಸದಿರಯ್ಯ ನಿಮ್ಮ ಚಿತ್ತದಲ್ಲಿರಿಸಯ್ಯ, ಅನುಪಮ ಸುಖಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ ಇದೇನೇ ಬೇಡುವಿನಯ್ಯ. ಕಾಯ ವಿಕಾರ ಕಾಡಿಹುದಯ್ಯ, ಓ ದೇವರೇ, ದೇಹದ ವಿಕಾರಗಳು ನನ್ನನ್ನು ಕಾಡುತ್ತಿವೆ. ದೇಹದ ಆಸೆಗಳು ಮತ್ತು ದುರ್ಬಲತೆಗಳು ನನ್ನನ್ನು ಶಾಂತಿಯಿಂದ ಇರಲು ಬಿಡುತ್ತಿಲ್ಲ. ಮನೋವಿಕಾರ ಕೂಡಿಹುದಯ್ಯ, ನನ್ನ ಮನಸ್ಸಿನಲ್ಲಿ ವಿಕಾರಗಳು ನನ್ನೊಳಗೆ ನೆಲೆಸಿವೆ. ಅವು ನನ್ನ ಮನಸ್ಸನ್ನು ಆವರಿಸಿಕೊಂಡು ಕೆಟ್ಟ ಯೋಚನೆಗಳು, ಅಶಾಂತಿ, ಚಂಚಲತೆ ಇವೆಲ್ಲವೂ ನನ್ನ ಮನಸ್ಸನ್ನು ಅಸ್ಥಿರಗೊಳಿಸುತ್ತಿವೆ. ನನ್ನ ಮನಸ್ಸು ನಿನ್ನಲ್ಲಿ ಸ್ಥಿರವಾಗಲು ಸಾಧ್ಯವಾಗುತ್ತಿಲ್ಲ. ಇಂದ್ರಿಯ ವಿಕಾರ ಸುಳಿವುದಯ್ಯ, ನನ್ನ ಇಂದ್ರಿಯಗಳ ವಿಕಾರಗಳು ನನ್ನನ್ನು ಎಳೆಯುತ್ತಿವೆ. ನೋಡುವುದು, ಕೇಳುವುದು, ಅನುಭವಿಸುವುದು ಅಂದರೆ ಕಣ್ಣು, ಕಿವಿ ಮತ್ತು ಇತರ ಇಂದ್ರಿಯಗಳು ಇವೆಲ್ಲವೂ ನನ್ನನ್ನು ದಾರಿ ತಪ್ಪಿಸುತ್ತಿವೆ, ನನ್ನನ್ನು ಲೋಕದ ಕಡೆಗೆ ಸೆಳೆಯುತ್ತಿವೆ ಎಂದರ್ಥ. ಸುಳಿವಿನೊಳಗೆ ಸುಳಿಯುತ್ತಲಿದ್ದೇನೆ ಸಿಲುಕಿಸದಿರಯ್ಯ, ಈ ವಿಕಾರಗಳ ಸುಳಿವಿನಲ್ಲಿ ನಾನು ಸಿಲುಕುತ್ತಿದ್ದೇನೆ. ನಿಧಾನವಾಗಿ ಈ ಬಂಧನದೊಳಗೆ ಮುಳುಗುತ್ತಿದ್ದೇನೆ. ಓ ದೇವರೇ, ಈ ಬಂಧನದಲ್ಲಿ ನಾನು ಸಂಪೂರ್ಣವಾಗಿ ಸಿಲುಕದಂತೆ ಕಾಪಾಡು ಎಂದರ್ಥ. ಅನ್ಯ ಚಿತ್ತದಲ್ಲಿರಿಸದಿರಯ್ಯ ನಿಮ್ಮ ಚಿತ್ತದಲ್ಲಿರಿಸಯ್ಯ, ನನ್ನ ಮನಸ್ಸು ಬೇರೆ ವಿಷಯಗಳಲ್ಲಿ ಅಲೆದಾಡದಂತೆ ಮಾಡು. ಲೋಕದ ವಿಷಯಗಳಲ್ಲಿ ನನ್ನ ಚಿತ್ತ ನೆಲೆಸಬಾರದು. ನನ್ನ ಚಿತ್ತ ಸದಾ ನಿನ್ನಲ್ಲೇ ನೆಲೆಸುವಂತೆ ಅನುಗ್ರಹಿಸು ಎಂದರ್ಥ. ಅನುಪಮ ಸುಖಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ ಇದೇನೇ ಬೇಡುವೆನಯ್ಯ. ನಿನ್ನ ಶರಣರು ಭಕ್ತರು ಅನುಭವಿಸುವ ಅನನ್ಯವಾದ ಅಪರೂಪದ ಆನಂದವನ್ನು ನಾನು ಸಹ ಅನುಭವಿಸುವಂತೆ ಮಾಡು. ಆ ಶರಣರಲ್ಲಿ ನಿನ್ನಲ್ಲಿ ಕೇಳಿಕೊಳ್ಳುವುದು ಇದೊಂದೇ ಕೂಡಲ ಸಂಗಮ ದೇವ ಎಂದರ್ಥ. ನನ್ನನ್ನು ಕಾಪಾಡು, ನನ್ನ ಮನಸ್ಸನ್ನು ನಿನ್ನಲ್ಲಿ ಸ್ಥಿರಗೊಳಿಸು ಎಂದರ್ಥ. ದೇಹ, ಮನಸ್ಸು ಮತ್ತು ಇಂದ್ರಿಯಗಳ ವಿಕಾರಗಳಿಂದ ಮುಕ್ತಿ ಪಡೆದು ದೇವರಲ್ಲಿ ಸ್ಥಿರವಾಗಲು ಮಾಡುವ ಪ್ರಾರ್ಥನೆಯೇ ಈ ವಚನ. ಕೂಡಲ ಸಂಗಮ ದೇವನಿಗೆ ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.